ಸೊ ಕರ್ನಾಟಕದ ಪ್ರಮುಖ ಜಲಪಾತಗಳು. ಸೊ ಜಲಪಾತದ ಹೆಸರು, ಜಲಪಾತವನ್ನು ನಿರ್ಮಿಸುವ ನದಿ ಮತ್ತು ಜಿಲ್ಲೆ. ಸೊ ಜೋಗ ಜಲಪಾತ ಯಾವ ನದಿ? ಶರಾವತಿ ನದಿಯಿಂದ. ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆ. ಸೊ ಉಂಚಳ್ಳಿ ಜಲಪಾತ ಅಘನಾಶಿನಿ ನದಿಯಿಂದ. ಯಾವುದು? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮಾಗೋಡು ಜಲಪಾತ ಬೇಡ್ತಿ ನದಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿದೆ. ಶಿವನ ಸಮುದ್ರ ಕಾವೇರಿ ಮಂಡ್ಯ ಜಿಲ್ಲೆಯಲ್ಲಿದೆ. ಅಬ್ಬಿ ಸಮುದ್ರ ಕಾವೇರಿ ಕೊಡಗು ಜಿಲ್ಲೆಯಲ್ಲಿದೆ. ಸೊ ಲಾಲ್ಗುಡಿ ಕಾಳಿ ನದಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಸೊ ಜೋಗ ಜಲಪಾತವು 253 ಮೀಟರ್ ಎತ್ತರವಿದ್ದು ಭಾರತದ ಅತಿ ಎತ್ತರವಾದ ಜಲಪಾತವಾಗಿದೆ. ಸೊ ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಎಂದು ಕರೆಯುವರು. ಇಲ್ಲಿ ನೋಡಿ, 3 ಜಲಪಾತ, ಯಾವುದು? ಹುಂಚಳ್ಳಿ ಜಲಪಾತ, ಮಾಗೋಡು ಜಲಪಾತ ಮತ್ತು ಲಾಲ್ಗುಡಿ, 3 ಜಲಪಾತ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇರೋದು. ಸೊ ಉತ್ತರ ಕನ್ನಡ ಜಲಪಾತಗಳ ಜಿಲ್ಲೆ ಎಂದು ಕರೆಯುವರು. ಸೊ ಮಲೆನಾಡಿನ ಪ್ರಮುಖ ಬೆಳೆಗಳನ್ನು ಕಾಫಿ, ಚಹಾ, ರಬ್ಬರು ಮತ್ತು ಸಾಂಬಾರು ಪದಾರ್ಥಗಳು. ಸೊ ಕಾಫಿನ ಹೆಚ್ಚಾಗಿ ಬೆಳೆಯೋದ್ರಿಂದ ಚಿಕ್ಕಮಗಳೂರು, ಅದಕ್ಕೆ ಕಾಫಿನಾಡು ಚಿಕ್ಕಮಗಳೂರು ಅಂತೀವಿ. ಸೊ ಕರ್ನಾಟಕದ ಕಾಶ್ಮೀರ ಮತ್ತು ಕಿತ್ತಳೆ ನಾಡು ಅಂದರೆ ಯಾವುದನ್ನು ಕರಿತೀವಿ ನಾವು? ಕೊಡಗು ಜಿಲ್ಲೆ ಅಂತ. ಅಂದರೆ ತಂಪಾದ ವಾತಾವರಣ ಇದೆ ಮತ್ತು ಕಿತ್ತಳೆಯನ್ನು ಹೆಚ್ಚಾಗಿ ಬೆಳೀತಾರೆ. ಸೊ ಅದಕ್ಕಾಗಿ ನಾವು ಕರ್ನಾಟಕದ ಕಾಶ್ಮೀರ ಹಾಗೂ ಕಿತ್ತಳೆ ನಾಡಿನ ಕೊಡಗು ಜಿಲ್ಲೆ ಅಂತ ಹೇಳ್ತೀವಿ. ಸೊ ಮಲೆನಾಡು ಪ್ರದೇಶವನ್ನು ಜೀವಿ ವೈವಿಧ್ಯತಾ ವಲಯ ಎಂದು ಗುರುತಿಸಿ ರಕ್ಷಿಸಲಾಗುತ್ತಿದೆ. ಸೊ ಮಲೆನಾಡು ಜಿಲ್ಲೆಗಳು ಯಾವುವು ಅಂದರೆ ಹಾಸನ, ಕೊಡಗು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು.